ಈ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಆ ಸಂಸ್ಥೆ ನಡೆದುಕೊಂಡು ಬಂದ ದಾರಿಯನ್ನ ಬಹಳಷ್ಟು ವಿಚಾರಗಳನ್ನ ನೀವೆಲ್ಲ ಕೇಳಿದಿರಿ. ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತ ಜ್ಞಾನ ಅಂದ್ರೆ ಕಂಪ್ಯೂಟರ್ ಜ್ಞಾನ. ನಾವು ಶಾಲೆ ಕಲಿಬೇಕಾದ್ರೆ ಒಂದು ಮಾತಿತ್ತು, ತರ್ಕಶಾಸ್ತ್ರ ಹೇಳ್ತಾ ಇದ್ದು, ನ್ಯಾಯಶಾಸ್ತ್ರ. ಅದ್ರಾಗ ಒಂದು ಮೊದಲೇಕೊಂದು ಶ್ಲೋಕ ಬರ್ತದ. ಏನ್ ಶ್ಲೋಕ ಬರ್ತದ ಅಂದ್ರೆ, ಯಾರು ಎಲ್ಲಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರು ನ್ಯಾಯಶಾಸ್ತ್ರವನ್ನ ಯಾರು ಅಧ್ಯಯನ ಮಾಡಿಯೋದಿಲ್ಲವೋ ಅವರು ಬಾಲಕರು ಅಂತೇಳಿ ಬರ್ತಿರ್ತಾರೆ. ಬಾಲಕರು ಅಂದ್ರೆ ಎಲ್ಲಾ ತಿಳಿದು ನ್ಯಾಯಶಾಸ್ತ್ರ ಯಾರಿಗೆ ಬರಂಗಿಲ್ಲ ಅವ್ರು ಬಾಲಕರು. ಹಾಗೇನೆ ಈಗಿನ ಕಾಲಕ್ಕೆ ಎಲ್ಲವನ್ನೂ ತಿಳಿದು ಯಾರು ಕಂಪ್ಯೂಟರ್ ಜ್ಞಾನ ಬಂದಿರೋಂಗಿಲ್ಲೋ ಅವರು ಬಾಲಕರು ಅಂತ ಹೇಳ್ಬೇಕಾಗ್ತದೆ. ಅದಕ್ಕಾಗಿ ಕಂಪ್ಯೂಟರ್ ಜ್ಞಾನ ಇವತ್ತಿನ ದಿನಮಾನಗಳಿರುವಂತ ಅವಶ್ಯಕವಾಗಿರುವಂತ ಜ್ಞಾನ. ಅದನ್ನೆಲ್ಲರೂ ಕೂಡ ನಾವು ಪಡ್ಕೋಬೇಕು. ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅದರ ಅವಶ್ಯಕತೆ ಇವತ್ತಿನ ದಿನಮಾನಗಳಲ್ಲಿ ಅದ. ಇವತ್ತು ಆ ಕಂಪ್ಯೂಟರ್ ಬಗ್ಗೆ ಗಣಕಯಂತ್ರ ಅಂತ ನಾವು ಕರಿತೇವೆ. ಅಂದ್ರೆ ವಿಷಯಗಳನ್ನ ಸಂಪೂರ್ಣವಾಗಿ ಸಂಗ್ರಹಿಸಿಡುವ ಒಂದು ಯಂತ್ರ ಅದು. ಆ ಕಂಪ್ಯೂಟರ್ ಅನ್ನ ಇವತ್ತು ಕಂಡು ಹಿಡಿದಿರುವಂತವ್ರು ಯಾರು ಅಂದ್ರೆ ಮಾನವರು. ಎಷ್ಟು ಮಾನವನಲ್ಲಿ ಎಂತ ಶಕ್ತಿ ಇರ್ತದಂದ್ರೆ ಅದಕ್ಕೆ ಉದಾಹರಣೆ ಕಂಪ್ಯೂಟರೇ. ಒಂದು ವಚನ ನೆನಪಾಗ್ತದ, ಅಲ್ಲಮ ಪ್ರಭುಗಳು ಹೇಳ್ತಾರ, ಭೂತವು ಕೂಡಿ ಅದ್ಭುತವಾಯಿತು ಅಂತೇಳಿ. ಅದ್ಭುತ ಅಂತ ಯಾರಿಗೆ ಕರೆದ್ರು ಅಂದ್ರೆ ಮಾನವನಿಗೇನ ಅದ್ಭುತ ಅಂತ ಕರ್ಕೊಂಡು ಬಂದಿದ್ದಾರೆ. ಅಂತ ಅದ್ಭುತ ಜ್ಞಾನ ಅದು ಮಾನವನಲ್ಲಿರ್ತದೆ. ಆ ಮಾನವನಲ್ಲಿಂದ ನಿರ್ಮಾಣ ಆಗಿರುವಂತದ್ದೇ ಕಂಪ್ಯೂಟರ್. ಆದ್ರೆ ಇವತ್ತು ಆ ಕಂಪ್ಯೂಟರ್ ಎಷ್ಟರ ಮಟ್ಟಿಗೆ ಬೆಳೆದಂದ್ರೆ, ಯಾರಾದ್ರೂ ಒಬ್ರು ಬಹಳ ವಿಷಯ ಸಂಗ್ರಹ ಬಹಳ ಜ್ಞಾನ ಇತ್ತು ಅಂದ್ರೆ ಆ ವ್ಯಕ್ತಿಯನ್ನು ಕಂಪ್ಯೂಟರ್ ಓಡಿಸ್ತೇವೆ. ಅಂದ್ರೆ ಕಂಪ್ಯೂಟರ್ ಆ ಒಂದು ದೊಡ್ಡ ಸ್ಥಾನವನ್ನ ಇಲ್ಲಿ ಪಡ್ಕೊಂಡು ಬಂದಿರೋದನ್ನ ನಾವು ಕಾಣ್ತೇವೆ. ಯಾವುದೇ ವಿಷಯವನ್ನ ಬೇರೆ 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 ವಿಂಗಡಣೆಯಲ್ಲಿ ನಾವು ತಿಳ್ಕೊಂಡು ಬರ್ತಾ ಇದ್ವಿ. ಆದ್ರೆ ಒಂದೇ ಕಡೆ ಜ್ಞಾನ, ಒಂದೇ ಕಡೆ ವಿಷಯ ಸಂಗ್ರಹ ಅದು ನಮ್ಮ ಕಂಪ್ಯೂಟರ್ ಒಳಗೆ ಸಿಗೋದನ್ನ ನಾವು ಕಾಣ್ಕೊಂಡು ಬರ್ತೇವೆ. ಅಂತ ಜ್ಞಾನ ಇವತ್ತು ಎಲ್ಲರಿಗೂ ಬೇಕಾಗಿರುವುದರಿಂದ ಅವರ ಅವಶ್ಯಕತೆಯನ್ನ ಇವತ್ತು ಸೈಬರ್ ಟೆಕ್ ಕಂಪ್ಯೂಟರ್ನ ಸಂಸ್ಥೆ ಈ ಭಾಗದೊಳಗೆ ಒದಗಿಸಿಕೊಟ್ಟದ. ಅದರಿಂದ ಯಾರ್ಯಾರು ಎಷ್ಟು ಪ್ರಯೋಜನ ಪಡ್ಕೊಂಡಾರ, ಎಷ್ಟು ಉಪಯೋಗ ಆಗ್ಯದ, ತಮ್ಮ ಸಾಧನೆಯನ್ನ ಪ್ರಾರಂಭದೊಳಗೆ ಬಹಳಷ್ಟು ಜನ ಹಂಚಿಕೊಂಡಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಪ್ರತಿ ವರ್ಷ ಇವಾಗ ಕಾರ್ಯಕ್ರಮ ಮಾಡ್ತಾ ಇದ್ರು, ಅವಾಗ ನಾವು ಬರ್ತಾ ಇದ್ವಿ. ಅದು ಒಳ್ಳೆಯ ಸಮಾಜದ ಮೇಲೆ ಪರಿಣಾಮ ಬೀರಿದ ಒಂದು ವಿಶೇಷ ಸಂಸ್ಥೆ ಅಂದ್ರೆ ಈ ನರೇಗಲ್ಲಿನ ಕಂಪ್ಯೂಟರ್ ಟೆಕ್, ಇದು ಸೈಬರ್ ಟೆಕ್ ಕಂಪ್ಯೂಟರ್ ಸಂಸ್ಥೆ. ಅವರ ಈ ನಿರಂತರ ಕಾರ್ಯ ನಿರಂತರವಾಗಿ ನಡ್ಕೊಂಡು ಬರಲಿ, ಜನಗಳಿಗೆ ಅದರಿಂದ ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಜಗದ್ಗುರು ಮಹಾಸನ್ನಿಧಿಯವರು ತಾವು ದಯಮಾಡಿಸಿದ್ದಾರೆ. ಇವತ್ತು ಅವರ ಬಗ್ಗೆ ನೀವೆಲ್ಲ ಕೇಳಿದಿರಿ. ಅವರ ಮೊಬೈಲ್ ಒಳಗೆ ಅವರ ಮಾತುಗಳನ್ನ ನೀವು ಆಲಿಸಿದಿರಿ. ಆದ್ರೆ ಸ್ವತಃ ಮುಖತಃ ಇವತ್ತ ಆಶೀರ್ವಚನವನ್ನ ಕೇಳುವ ಭಾಗ್ಯ ಇವತ್ತ ಯಾರಿಗೂ ಹೋಗಿ ಬಂದ ನರೇಗಲ್ಲಿನ ನಾಡಿನ ಈ ನಿಮ್ಮೆಲ್ಲರಿಗೂ ಕೂಡ ಆ ಭಾಗ್ಯ ಕೊಟ್ಟ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಚನ ಕೇಳುವ ಭಾಗ್ಯ ನಿಮ್ಗೆಲ್ಲ ಒದಗಿ ಬಂದದ. ಅವರ ಆಶೀರ್ವಚನೆಯ ಮೂಲಕ, ಕ್ರಿಯಾಶೀಲದ ವ್ಯಕ್ತಿತ್ವದ ಮೂಲಕ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಆ ಒಂದು ಇದರ ಮೂಲಕ ಎಲ್ಲರ ಮನುಷ್ಯರ ಒಳಗೆ ಅಚ್ಚುತ್ತಿದ್ದ ಸ್ವಾಮಿಗಳು ಅಂದ್ರೆ ಎಲ್ಲರ ಹೃದಯ ಸಿಂಹಾಸನ ವಿರಾಜಮಾನಾಗಿರುವ ಪ್ರಸಿದ್ಧ ಸ್ವಾಮಿಗಳು ಅಂದ್ರೆ ಈಗಿನ ಕಾಲಘಟ್ಟದೊಳಗೆ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಅವರ ಆಶೀರ್ವಚನವನ್ನ ನೀವೆಲ್ಲ ಆಲಿಸಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಅವರ ಆಶೀರ್ವಚನ ನಡೀತದೆ. ಸಮಾಧಾನದಿಂದ ನೀವೆಲ್ಲ ಆಲಿಸಿರಿ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ನೀಡುತ್ತೇನೆ. ಸಮಾರಂಭದ ನೇತೃತ್ವವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಿರುವಂತಹ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ